ಆಗುತ್ತಾ? ಒಬ್ರಲ್ಲ ಅಂತ ಇಬ್ರು ಸೊಸೆರ್ ಬಂದ್ರು ಕೂಡ ನನಗ್ ನೆಮ್ಮದಿ ಅನ್ನೋದೇ ಇಲ್ಲ. ದೊಡ್ಡೋಳ್ ನೋಡಿದ್ರೆ ಗುಡಿ ಗೋಪುರ ಅಂತ ತಿರ್ಗಾಡ್ಕೊಂಡಿದ್ದಾಳೆ. ಈ ಚಿಕ್ಕವಳ್ ನೋಡಿದ್ರೆ ಹೊಟ್ಟೆನ ಮುಂದೆ ಇಟ್ಕೊಂಡು ಒಂಚೂರು ಅಲ್ಲಾಡ್ದಂಗ್ ಕೂತಿರ್ತಾಳೆ. ಸಣ್ಣ ಪುಟ್ಟ ಕೆಲ್ಸ ಮಾಡಿದ್ರೆ ಅಲ್ವಾ ಆರೋಗ್ಯ ಚೆನ್ನಾಗಿರೋದು. ಅವರಿಬ್ರು ಚೆನ್ನಾಗೇ ಇದಾರೆ. ಮಧ್ಯದಲ್ಲಿರೋ ನಾನೇ ಏನು ಮಾಡಕ್ಕಾಗ್ದೆ ಹೋಗೋ ತರ ಇದ್ದೀನಿ. ಊರವ್ರ ದೃಷ್ಟಿಲ್ ಮಾತ್ರ ಇಬ್ರು ಸೊಸೆರ್ ಮನೇಲಿ ಇದಾರೆ, ನಿನ್ಗೇನ್ ಕಷ್ಟ ಅಂತಾರೆ. ಆದ್ರೆ ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಇವ್ರ ಚಾಕ್ರಿ ಮಾಡಕ್ಕಾಗ್ದೆ ಜೀವ ಹೋಗೋ ತರ ಆಗ್ತಿದೆ. ಹಲೋ ಪ್ರಮೀಳಾ, ನಾ ಮಾತಾಡ್ತಿರೋದು. ನಾನೇ ಮಾತಾಡ್ತಿರೋದು. ನೀವ್ ಯಾರು ಹೇಳಿ? ನಾನ್ಯಾರು ಅನ್ನೋದು ನಿನಗೆ ಯಾಕೆ ಬೇಕು? ನಿನ್ ಮನೆಗೆ ದಿನಾಲೂ ಒಂದ್ ಪ್ರಾಬ್ಲಮ್ ಬರ್ತಾನೆ ಇದ್ರೆ ನೆಮ್ಮದಿಯಾಗಿ ನೀನ್ ಹೇಗಿರ್ತೀಯ? ಯಾಕೆ ಪ್ರಾಣದ ಮೇಲೆ ನಿಂಗೆ ಆಸೆ ಇಲ್ವಾ? ಅಯ್ಯೋ ದೇವ್ರೆ, ನಮ್ಮನೆ ಹತ್ರ ನಡೆಯೋದು ಇವನ್ಗೆ ಹೇಗ್ ಗೊತ್ತು? ಏನ್ ಮಾತಾಡ್ತಿದ್ಯಾ? ನಮಗ್ ಪ್ರಾಣದ ಮೇಲೆ ಆಸೆ ಇಲ್ಲ ಅಂದ್ರೆ ಏನು? ಬೆಟ್ಟದಷ್ಟು ಆಸೆ ಇದೆ. ಆ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅನ್ನೋದು ನಿನಗೆ ಗೊತ್ತಾ? ನಮ್ ಸೊಸೆ ಇತ್ತೀಚೆಗೆ ಒಂದ್ ದೇವಸ್ಥಾನದ ಬಾಗಿಲು ತೆಗ್ಸಿದಾಳೆ. ಅವತ್ತಿಂದ ಸಾವು ನಮ್ ಹಿಂದೆನೆ ತಿರುಗ್ತಾ ಇದೆ. ಹಿಂದೆ ನೀನು ಮಾಡ್ತಾ ಇದ್ದ ಉದ್ಯೋಗನ ಮತ್ತೆ ಮಾಡು ನೀನು. ಅಬ್ಬಬ್ಬಬ್ಬಬ್ಬಾ, ಹೇಳಿ ಹೇಳಿ ನಮಗ್ ಸಾಕಾಗೋಗಿದೆ. ಅವಳಿಂದ ಕೆಲ್ಸನ ಬಿಡ್ಸೋಕೆ ಆಗ್ತಾ ಇಲ್ಲ. ನಾನ್ ಹೇಳೋದನ್ನ ನೀನ್ ಮಾಡಿದ್ರೆ ಇನ್ಯಾವ ಬೇರೆ ಕೆಲ್ಸನೂ ನೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನ್ ಹೇಳ್ದಾಗ ಮಾಡಿದ್ರೆ ಸಾಕು. ನೀನ್ ಹೇಳ್ದಂಗ್ ಮಾಡ್ಬೇಕಾ? ನಾನ್ ಯಾಕೆ ಮಾಡ್ಬೇಕು? ಒಂದ್ ನಿಮಿಷ, ನನ್ ಫೋನ್ಗೆ ಯಾವ್ದೋ ಮೆಸೇಜ್ ಬಂದಿರೋ ಹಾಗಿದೆ. ನಿನ್ನ ಅಕೌಂಟ್ಗೆ 1 ಲಕ್ಷ ಕ್ರೆಡಿಟ್ ಆಗಿದೆ. ಬಂದಿದೆ. ನಿಮ್ಗೆ ಹೇಗ್ ಗೊತ್ತು? ಅದನ್ನ ಕಳ್ಸಿದ್ ನಾನೇ. ಸರ್, ಯಾರ್ ಸರ್ ನೀವು? ನನ್ ಪಾಲಿನ ದೇವ್ರ ತರ ಕಾಣಿಸ್ತಿದ್ದೀರಾ. ನಿಮ್ ಹೆಸರು ಕೇಳ್ಬೋದಾ? ನನ್ನ ಹೆಸರು ತಿಳ್ಕೊಳ್ಳೋ ಅವಶ್ಯಕತೆ ನಿಮ್ಗಿಲ್ಲ. ಹಾ, ದುಡ್ಡು ಕೊಡ್ತಾ ಇದ್ರೆ ಹೆಸರು ಯಾಕೆ ಹೇಳಿ? ಹೇಳಿ, ಏನ್ ಮಾಡ್ಬೇಕು? ನೀನು ನಾನು ಹೇಳೋ ಕೆಲ್ಸ ಮಾಡಿದ್ರೆ ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ. ಹಾ, ಕೋಟಿ ರೂಪಾಯಿನಾ? ನಿಜನಾ? ಹೌದು. ಆಯ್ತು, ಇವತ್ತು ಅವಳು ಆ ದೇವಸ್ಥಾನದಲ್ಲೇ ಇದ್ದಾಳೆ. ಬೆಳಗ್ಗೆ ನನ್ ಮಗನ್ ಜೊತೆಲೆ ಹೋದ್ಲು. ಹಾಗಾದ್ರೆ ಇದೇ ಕರೆಕ್ಟ್ ಟೈಮ್. ನೀನ್ ಅವ್ರಿಗೆ ಹೋಗಿ ಹೇಗ್ ತೊಂದರೆ ಕೊಡ್ತೀಯ ಅಂದ್ರೆ ನಿನಗಿಷ್ಟ ಬಂದಾಗೆ. ಆದ್ರೆ ಇವತ್ತು ಆ ದೇವಸ್ಥಾನದಲ್ಲಿ ಯಾವ ದೇವ್ರು ಇಲ್ಲ ಅಂತ ನಂಬಿಸ್ಬೇಕು. ಸರಿ, ಆಯ್ತು. ಇವತ್ತು ಅವರಿಬ್ರು ಆ ದೇವಸ್ಥಾನಕ್ಕೆ ಹೋಗ್ಲಿ, ಆಮೇಲೆ ಅವ್ರ ಗತಿ ಏನಾಗುತ್ತೆ ಅಂತ ನಾನು ನೋಡ್ತೀನಿ. ಸರ್, ರಾಜಲಕ್ಷ್ಮಿ ಸಾಮಾನ್ಯದವಳಲ್ಲ ಸರ್. ಅಡವಿಲಿ ಸಿಂಹನ ಹುಲಿನ ಪಳಗಿಸ್ಬೋದು, ಆದ್ರೆ ಅವಳನ್ನ ಮಾತ್ರ ಪಳಗ್ಸಕ್ಕಾಗಲ್ಲ. ಅಂದ್ರೆ ಸ್ವಲ್ಪ ದಿನ ಅವಳ ಜೊತೆ ಕೆಲಸ ಮಾಡಿದ ಅನುಭವದಿಂದ ಹೇಳ್ತಾ ಇದ್ದೀನಿ ಸರ್. ನಾವು 4 ವಿದ್ಯೆ ಕಲ್ತಿದ್ರೆ ಅವಳು 10 ವಿದ್ಯೆ ಕಲ್ತಿದ್ದಾಳೆ. ನಮ್ ಕೆಲಸ ಇಷ್ಟು ಸುಲಭವಾಗಿ ಈಸಿಯಾಗಿ ಆಗುತ್ತೆ ಅಂತ ನಾನು ಅನ್ಕೊಳ್ಳಲ್ಲ ಸರ್. ಅವಳ ಅತ್ತೆ ಬಗ್ಗೆ ಗೊತ್ತಿದ್ದೇ ನಾನು ಈ ಕೆಲಸ ಮಾಡ್ತಾ ಇರೋದು. ನಾನು ಅನ್ಕೊಂಡಿರೋ ಕೆಲಸನೂ ಆಗುತ್ತೆ, ನನ್ನ ಮೇಲೆ ಅನುಮಾನನೂ ಬರಲ್ಲ. ಆಲ್ರೆಡಿ ನಿನ್ ಹಿಂದೆ ಯಾರೋ ಇದ್ದಾರೆ ಅಂತ ಅವ್ರಿಗೆಲ್ಲ ಗೊತ್ತಾಗಿದೆ. ಖಂಡಿತವಾಗ್ಲೂ ಅವ್ರು ನಿನ್ ಮೇಲೆ ಕಣ್ಣಿಟ್ಟೇ ಇಟ್ಟಿರ್ತಾರೆ. ಇನ್ಮೇಲೆ ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಿನ್ ಹಿಂದೆ ನಾನಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡ್ತಾ ಇರ್ತಾರೆ. ಅದಾಗೋಕ್ಕೂ ಮುಂಚೆ ಅವರು ಆ ಗುಡಿನ ತಲುಪಬೇಕು. ನಾನು ಅನ್ಕೊಂಡಿರೋ ಕೆಲಸ ಇವತ್ತೇ ಆಗ್ಬೇಕು ನೋಡು. ಈ ಆದ್ಯ ನನ್ನ ಹೆಸರು ಯಾಕೆ ಹೇಳಿಲ್ಲ? ಅವಳ ಮನ್ಸಲ್ಲಿ ಏನೋ ಓಡ್ತಾ ಇದೆ. ಏನದು? ನೀವಿಬ್ರು ಹಾವು ಮುಂಗ್ಸಿ ತರ ಕಣೆ. ನಿನ್ನ ಮುಗಿಸ್ಬೇಕು ಅಂತ ಅವಳನ್ನ ಮುಗಿಸ್ಬೇಕು ಅಂತ ನೀನು. ಇರೋ ಬರೋ ಪ್ಲಾನ್ ಎಲ್ಲ ಹಾಕ್ತಿದ್ದೀರಾ. ನೀವ್ ಯಾವ ಟೈಮಲ್ಲಿ ಹೆಂಗ್ ಯೋಚನೆ ಮಾಡ್ತಿರೋ ಯಾರಿಗೂ ಅರ್ಥ ಆಗಲ್ವಲ್ಲ. ಪ್ರತಿ ಸಲ ಅವಳು ಏನ್ ಮಾಡ್ತಾಳೆ ಅಂತ ಆರಾಮಾಗಿ ಗೊತ್ತಾಗ್ಬಿಡ್ತಿತ್ತು. ಆದ್ರೆ ಈ ಸಲ ಅವಳು ಏನ್ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಗೊತ್ತೇ ಆಗ್ತಾ ಇಲ್ವಲ್ಲ. ಸಾಕ್ ನಿಲ್ಸು ನಿನ್ ಆಕ್ಟಿಂಗ್ ನ. ಏನೇ, ಯಾಕೆ ಇಲ್ಲಿಗೆ ಬಂದೆ? ಅಯ್ಯೋ ಅಯ್ಯೋ, ಏಯ್!
ಹೊಡಿಬೇಡ್ವೆ ಸತ್ತು ಹೋಗ್ತಾಳೆ ಬಿಟ್ಬಿಡೆ. ಸಾಕು ಕಡೆ. ಏಯ್, ಯಾಕೆ ಹೊಡಿತಾ ಇದ್ಯಾ? ಮುಚ್ಚು ಬಾಯ್ನ. ನಾನು ಸೀನು ಒಂದಾಗೋ ಪ್ರತಿ ಸಾರಿ ನಮ್ಮಿಬ್ರು ಮಧ್ಯೆ ದೆವ್ವ ತರ ಕಾಲಿಟ್ಟು ನಮ್ಮಿಬ್ರು ಸಂತೋಷನ ದೂರ ಮಾಡ್ತಾ ಇದ್ಯಾ. ಡ್ಯೂಪ್ಲಿಕೇಟ್ ಪೊಲೀಸ್ನವ್ರನ್ನ ಕಳ್ಸಿ ನನ್ನ ಕಿಡ್ನಾಪ್ ಮಾಡಿಸಿ ನನ್ ಗಂಡನ ಸ್ವಂತ ಮಾಡ್ಕೋಬೇಕನ್ಕೊಂಡೆ. ಅಲ್ಲಿಂದ ನಾನು ತಪ್ಪಿಸ್ಕೊಂಡ್ಮೇಲೆ ನಿನ್ ಕಡೆಯವ್ರನ್ನ ಬಿಟ್ಟು ನನ್ನ ಸಾಯಿಸೋ ಪ್ರಯತ್ನ ಕೂಡ ಮಾಡ್ದೆ. ನನ್ನ ಕಿಡ್ನಾಪ್ ಮಾಡಿದ್ಯಾರು, ಸಾಯಿಸಕ್ ನೋಡಿದ್ಯಾರು ಅಂತ ಮನೇಲಿ ಎಲ್ಲಾರು ಕೇಳ್ತಾ ಇದ್ದಾರೆ. ನಮ್ ದೊಡ್ಡಪ್ಪ ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಹೇಳ್ಬೇಕಾ? ನಿನ್ ಹೆಸರು ಹೇಳ ನಾನು. ನಿನ್ ಹೆಸರು ಏನಕ್ಕೆ ಹೇಳಿಲ್ಲ ಗೊತ್ತಾ? ನೀನ್ ಮಾಲೆ ತೆಗೆಯೋದಕ್ಕೋಸ್ಕರ ನಿಮ್ಮಪ್ಪ ಸತ್ತೋಗಿದ್ದಾರೆ ಅಂತ ನಾಟಕ ಮಾಡಿದೆ. ನಿಮ್ ತಂದೆ ಬದುಕಿದ್ದಾರೆ ಅನ್ನೋ ವಿಚಾರ ನನಗ್ ಚೆನ್ನಾಗ್ ಗೊತ್ತು. ಇವತ್ ನಾನೇ ನನ್ ಕಣ್ಣಾರೆ ನೋಡ್ದೆ. ನಾಳೆ ಅವ್ರನ್ನ ಕರ್ಕೊಂಡ್ ಬಂದು ಬದುಕೆ ಇದ್ದಾರೆ ಅಂತ ಪ್ರೂವ್ ಮಾಡ್ತೀನಿ. ಅವಾಗ ನೀನ್ ಆಡಿರೋ ಈ ಕಣ್ಣಿನ ನಾಟಕ, ನೀನ್ ನನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು, ಈ ಕಿಡ್ನಾಪ್ ಎಲ್ಲಾನು ನಾನು ಹೇಳ್ತೀನಿ.